ಸಮುದಾಯದ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕಾಗಿವೆ. ಡಾಕ್ಟರ್ ಜೀವನಸಾಬ ಬೆನ್ನಾಳ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಾಕಷ್ಟು ಹಣವನ್ನು ಯೋಜನೆಗಳ ರೂಪದಲ್ಲಿ ಶಿಕ್ಷಣ ಇಲಾಖೆಗೆ ಖರ್ಚು ಮಾಡುತ್ತಿದೆ. ಆದರೆ ಸರ್ಕಾರ ಶಾಲೆಗಳಿಗೆ ಹಣ ಖರ್ಚು ಮಾಡಿದ್ರೆ ಸಾಲದು. ಶಾಲಾ ಎಸ್ಡಿಎಂಸಿಯ ಸಮುದಾಯದ ಸಹಭಾಗಿತ್ವದಲ್ಲಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದಾಗ ಮಾತ್ರ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ ಎಂದು ಬಿಆರ್ಸಿ ಹಾಗೂ ಎಸ್ಡಿಎಂಸಿ ಸಮಿತಿ ಸದಸ್ಯ ಡಾಕ್ಟರ್ ಜೀವನಸಾಬ ಬೆನ್ನಾಳ ಹೇಳಿದರು. ಇಲ್ಲಿನ ಗುರುಭವನದಲ್ಲಿ ಕಲಿಕಾ ಟಾಟಾ ಟ್ರಸ್ಟ್ ಹಾಗೂ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಒಂದು ದಿನದ ಕಾರ್ಯಾಗಾರ ತರಬೇತಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ದೇವಾಲಯದ ಗಂಟೆಗಿಂತ ಶಾಲೆಯ ಗಂಟೆ ಬಹಳ ಮುಖ್ಯ. ಎಷ್ಟೇ ಕಡೆ ಹಳ್ಳಿಯ ಜನತೆ ತಮ್ಮ ಸ್ವಂತ ಖರ್ಚಿನಿಂದ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುತ್ತಿದ್ದಾರೆ. ಆದರೆ ಕಲಿಕಾ ಟಾಟಾ ಟ್ರಸ್ಟ್ ಸಂಸ್ಥೆ ಇವತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣವನ್ನು ನೀಡುತ್ತಿದೆ. ಸಂಸ್ಥೆ ಮಾಡುತ್ತಿರುವ ಕಾರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು ಎಂದು ಹೇಳಿದರು. ನಂತರ ಬಿಆರ್ಪಿ ಸಂತೋಷ ಬೇಟಗೇರಿ ಹಾಗೂ ಸರ್ಕಾರಿ ಬಾಲಕಿಯರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಪವಾಡೆಪ್ಪ ಚೌಟ್ಕಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ನಂತರ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದ ಎಸ್ಡಿಎಂಸಿ ಅಧ್ಯಕ್ಷರುಗಳಿಗೆ ಸದಸ್ಯರಿಗೆ ಕಲಿಕಾ ಟಾಟಾ ಟ್ರಸ್ಟ್ನಿಂದ ತರಬೇತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಲಿಕಾ ಟಾಟಾ ಟ್ರಸ್ಟ್ ಸಮಿತಿ ತಾಲೂಕು ಮುಖ್ಯಸ್ಥರು ವೀರೇಶ ಹಂಚಿನಾಳ, ಸಂಯೋಜಕರಾದ ಬಸವರಾಜ ನಾಗಣ್ಣವರ, ಬಾಷುಸಾಬ, ಕಲ್ಲಪ್ಪ, ಆನಂದ, ಬಸವರಾಜ ಹಾದಿಮನಿ ಸೇರಿದಂತೆ ತಾಲೂಕಿನ ವಿವಿಧ ಕಡೆಗಳಿಂದ ಬಂದ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನನ್ನ ಮಗುನನ್ನ ಖಾಸಗಿ ಶಾಲೆಗೆ ಕಳಿಸಿದ್ರೆ 10,000 ಕೊಡಬೇಕು, ಬರೀ ಫೀಸ್ ಕಟ್ಟಬೇಕು, ಶಾಲೆ ಕಳಿಸಬೇಕು LKG. ಆದ್ರೆ ಇಡೀ ಗ್ರಾಮಸ್ಥರು ಮನಸ್ಸು ಮಾಡಿದ್ರೆ ಇಡೀ ವರ್ಷಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಜನಸಮುದಾಯಕ್ಕೆ ಎಸ್ಡಿಎಂಸಿ ಅವರೇ ಸೇರ್ಕೊಂಡು LKG UKG ಅನ್ನು ಸ್ಥಾಪನೆ ಮಾಡಿ 1 ವರ್ಷ 2 ವರ್ಷ ಅವುಗಳನ್ನು ನಡೆಸಿದ್ರೆ ಮುಂದಿನ 3ನೇ ವರ್ಷಕ್ಕೆ ಅದು ಸರ್ಕಾರದ ಪ್ಲಾನ್ ಅಲ್ಲಿ ಸೇರುತ್ತೆ. ಅವಾಗ ಸರ್ಕಾರ LKG UKG ಅನ್ನು ಮುಗಿಸ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡುತ್ತೆ, ಮಕ್ಕಳಿಗೆ ಬಿಸಿ ಊಟ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ಕೊಡುತ್ತೆ, ಪುಸ್ತಕವನ್ನ ಕೊಡುತ್ತೆ, ಕಲಿಕಾ ಸಾಮಗ್ರಿಯನ್ನು ಕೊಡುತ್ತೆ. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಬಲವರ್ಧನೆಗೊಳಿಸುವಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಸ್ಡಿಎಂಸಿ ಪಾತ್ರ ಒಳ್ಳೆ ಪಾತ್ರ ನಿಮಗೂ ನಮಗೂ ಇದೆ, ನಾವು ಅದು ಮಾಡಬಹುದು. ಹಾಗಾಗಿ ಆದರೆ ಕಲಿಕಾ ಟಾಟಾ ಟ್ರಸ್ಟ್ ನವರು ಇವತ್ತ ನನಗನ್ಸುತ್ತೆ ಅವ್ರ ಪಾತ್ರ ಏನು ಅಂತಂದ್ರೆ ಅವ್ರು ಇರ್ತಕ್ಕಂಥ ಸಂವಿಧಾನದತ್ತ ಅಧಿಕಾರವನ್ನು ಚಲಾಯಿಸುವುದರ ಜೊತೆಗೆ ಕರ್ತವ್ಯಗಳಿದಾವೆ ಎಸ್ಡಿಎಂಸಿ ಸದಸ್ಯರು ಮನಸ್ಸು ಮಾಡಿದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆ ಕರ್ತಕ್ಕಂಥ ಜವಾಬ್ದಾರಿ ನಿಮಗೂ ಇದೆ. ಬಾಲ್ಯ ವಿವಾಹ ಆಗ್ತಕ್ಕಂಥ ಮಕ್ಕಳ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟು ಅವುಗಳನ್ನ ತಡಿತಕ್ಕಂಥ ಜವಾಬ್ದಾರಿ ನಿಮಗೂ ಇದೆ. ಶಾಲೆಗೆ ಸಣ್ಣ ಪುಟ್ಟ ಸವಲತ್ತುಗಳನ್ನ ಇಡೀ ಗ್ರಾಮದವರೇ ಸೇರಿಕೊಂಡು ದೇಣಿಗೆಯನ್ನು ಸಂಗ್ರಹಿಸಿ ಶಾಲೆಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಿಮಗೂ ಇದೆ. ಶಾಲೆಯನ್ನ ಒಂದು ಸಂಪನ್ಮೂಲ ಕೇಂದ್ರವನ್ನಾಗಿ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ಅದು ಊರಿನ ಜಾಗೃತ ಸ್ಥಳವನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿ ಎಸ್ಡಿಎಂಸಿ ಅವರಿಗಿದೆ ಆದ್ಮೇಲೆ. ಹಾಗಾಗಿ ಬಹುಶಃ ಎಸ್ಡಿಎಂಸಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆಯಲ್ಲ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇದೆಯಲ್ಲ, ಇದು ಒಂದು ಸಂವಿಧಾನದತ್ತವಾಗಿರ್ತಕ್ಕಂಥ, ಯಾಕೆಂದ್ರೆ ಅದು ಶಿಕ್ಷಣ ಹಕ್ಕಿನ ಅಡಿನಿಯಂನಲ್ಲಿ ಬರ್ತಕ್ಕಂಥ ಒಂದು ಸಂವಿಧಾನದತ್ತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಆದ್ರಿಂದ ನೀವೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳಿದ್ದಾವೆ. ಗ್ರಾಮದ ಶಿಕ್ಷಣವನ್ನ ಬಲವರ್ಧನೆಗೊಳಿಸುವುದು, ಗ್ರಾಮದ ಶಿಕ್ಷಣವನ್ನ ಸಶಕ್ತಗೊಳಿಸುವುದು, ಗ್ರಾಮದ ಶಿಕ್ಷಣವನ್ನ ಗುಣಾತ್ಮಕತೆ ಕೈಕೊಂಡು ಹೋಗ್ತಕ್ಕಂಥ ಅವಕಾಶಗಳಿರುವುದರಿಂದ ಜನಸಮುದಾಯ ಮತ್ತು ನೀವು ಬೇರೆ ಬೇರೆ ಅಲ್ಲ, ಗ್ರಾಮ ಪಂಚಾಯತ್ರಾಗಿರ್ಬೋದು, ಸಂಸದರಾಗಿರ್ಬೋದು, ಈ ಎಲ್ಲರನ್ನ ಒಳಗೊಂಡು ನಿಮ್ಮ ಶಾಲೆಗೆ ಸವಲತ್ತು ಕೊಡೋದಕ್ಕೆ ಅವರಿಗೆ ಮನವಿ ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ಸರ್, ನಮ್ಮೂರಿಗೆ ಇಂಥ ಶೌಚಾಲಯ ಬೇಕು, ನಮ್ಮೂರಿನ ಶಾಲೆಗೆ ಕಂಪೌಂಡ್ ಬೇಕು, ನಮ್ಮೂರ ಶಾಲೆಗೆ ಗೇಟ್ ಬೇಕು, ಈಗೆಲ್ಲ ಕೇಳತಕ್ಕಂಥ ಅವಕಾಶಗಳಿರೋದ್ರಿಂದ ನೀವೆಲ್ಲರೂ ಕೂಡ ಒಂದಿಷ್ಟು ಮನಸ್ಸು ಮಾಡಿ ಶಾಲೆಯನ್ನು ಅಭಿವೃದ್ಧಿಗೊಳಿಸತಕ್ಕಂಥ ಮಾತನ್ನು ಹೇಳ್ತಾ ಕಲಿಕಾ ಟಾಟಾ ಟ್ರಸ್ಟಿನ ಎಲ್ಲ ಬಳಗಕ್ಕೆ ನಾನು ವಿಶೇಷವಾಗಿ ನೀವೆಲ್ಲರೂ ಕೂಡ ಸರ್ ಈ ಎಲ್ಲಾ ಸಮುದಾಯವನ್ನ ಶಾಲೆಗಳಿಗೆ, ಯಾಕೆಂದ್ರೆ ನಾವೆಲ್ಲ ಮಾತಾಡ್ತಿದ್ದೀವಿ ಸರ್, ನಾವು ಅವಾಗ ಹೇಳ್ತಿದ್ವಿ ದಕ್ಷಿಣ ಕನ್ನಡದ ಭಾಗದಲ್ಲಿ, ದಕ್ಷಿಣ ಕನ್ನಡ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಖಾಸಗಿ ಶಾಲೆಗಿಂತಲೂ 10 ಪಟ್ಟು ಒಳ್ಳೆಯ ಶಾಲೆಯನ್ನ ಸರ್ಕಾರಿ ಶಾಲೆಯನ್ನು ರೂಪಿಸಿಗೊಳಿಸಿದ್ದಾರೆ. ನಾವಲ್ಲಿ ಮಾತಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ನಾನು ಕಲಿಕಾ ಟ್ರಸ್ಟ್ ನವರು ನಿಮ್ಮನ್ನ ಮುಖಾಮುಖಿ